ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ಮತ್ತೆ ನಾನು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಊರಿಗೆ ಹೋಗ್ತಾ ಇದ್ವಿ. ಅಂದರೆ ಈ ವ್ಲಾಗನ್ನು ನಾನು ಮಾಡಿರೋದು ಬಂದು ಉಣ್ವಿ ದಿನ ಈ ವಿಡಿಯೋನ ಮಾಡಿರೋದು. ಬಂದು ಉಣ್ವಿ ದಿನ ಯಡ್ಯಾಪುರದಲ್ಲಿ ಸಿದ್ಧಲಿಂಗೇಶ್ವರ ಜಾತ್ರೆ ಇತ್ತು. ಹಾಗಾಗಿ ನಾವು ಫ್ಯಾಮಿಲಿ ಎಲ್ಲನೂ ಹೋಗ್ತಾ ಇದ್ದೀವಿ. ಮಾಮ ಮತ್ತು ಅಕ್ಕ ಇಬ್ಬರು ಮಾತ್ರ ಇಲ್ಲ. ಅಕ್ಕ ಡ್ಯೂಟಿಗೆ ಹೋಗಿದ್ರು ಮತ್ತು ದೊಡ್ಡ ಮಾಮರು ಹೊಲ್ದಾಗಿದ್ರು. ಹಾಗಾಗಿ ಅವರಿಬ್ಬರು ಮಾತ್ರ ಮಿಸ್ ಆಗಿದ್ದಾರೆ. ಬಿಟ್ಟರೆ ಅಷ್ಟರು ಹೋಗ್ತಾ ಇದ್ದೀವಿ. ಮುಂದ್ಗಡೆ ನಾನು, ಪಾಪು ಮತ್ತು ಕಿಶೋರ ಕಾಕರು ಡ್ರೈವಿಂಗ್ ಮಾಡ್ತಾಯಿದ್ರು. ಹಿಂದ್ಗಡೆ ಮಾಮರು, ತಂಗಿ ಮತ್ತು ಗಗನ, ಹರ್ಷ ಅಷ್ಟರು ಹಿಂದ್ಗಡೆ ಇದ್ದರು. ಇಲ್ಲಿ ನೋಡಿ, ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಇವಾಗ ಪುಷ್ಪರಾಜ್ 2 ಸಾಂಗ್ ಇದೆಯಲ್ವ, ಅದನ್ನು ಹಾಕಿದ್ರು. ಹಂಗಾಗಿ ಕಿಶೋರ್ ಆ ರೀತಿ ಆ್ಯಕ್ಷನ್ ಮಾಡ್ತಾ ಇದ್ದ. ಪಾಪುಗೆ ಇವಾಗ ಹತ್ತತ್ರ 5th ಮಂತ್ ಕಂಪ್ಲೀಟ್ ಆಗಿ 6 ಮಂತ್ ಸ್ಟಾರ್ಟ್ ಆಗ್ತಾ ಬಂತು. ಬೇರೆ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ. ಹಾಗಾಗಿ ಆಂಟಿ ಇವತ್ತು ಜಾತ್ರೆನೂ ಇತ್ತಲ್ವ, ದೇವಸ್ಥಾನಕ್ಕೂ ಹೋದಂಗಾಗುತ್ತೆ ಮತ್ತು ಜಾತ್ರೆಗೂ ಹೋದಂಗಾಗುತ್ತೆ, ಬನ್ನಿ ಅಂದರು. ಮಾಮರು ಪಾಪು ಇನ್ನೂ ಸಣ್ಣದೈತಿ ಬೇಡ ಅಂತಂದರು. ಅವರೆಲ್ಲ ಬೆಳಗ್ಗೆನೇ ಪ್ರಿಪ್ರೇಷನ್ ಆಗಿದ್ರು ಆಲ್ರೆಡಿ ಹೋಗ್ಬೇಕಂತೇಳಿ. ಬಟ್ ನಾನು ರೆಡಿ ಆಗಿರಲಿಲ್ಲ. ಇವರೆಲ್ಲ ಬರಬೇಕಾದ್ರೆ ಲಾಸ್ಟಲ್ಲಿ ಇರಲಿ ಬರ್ರಿ ಅಂತಂದರು. ಹಾಗಾಗಿ ರೆಡಿಯಾಗಿ ಬಂದೆ. ಫಸ್ಟು ಕಾಕರ್ ಡ್ರೈವಿಂಗ್ ಮಾಡ್ತಾಯಿದ್ರು. ಅರ್ಧ ದಾರಿಗೆ ಬಂದಮೇಲೆ ಮತ್ತೆ ಮಾಮರು ಇವಾಗ ಡ್ರೈವಿಂಗ್ ಮಾಡ್ತಾಯಿದ್ದಾರೆ. ಆಗಲೇ ನೋಡಿದಾಗೆ ಡ್ರೈವಿಂಗ್ ಮಾಡಬೇಕಾದ್ರೆ ಕಾಕರ್ದು ಪದೇ ಪದೇ ಫೋನ್ ಬರ್ತಾಯಿತ್ತು ಕೆಲಸದ್ದು. ಹಾಗಾಗಿ ಫೋನಲ್ಲಿ ಮಾತಾಡ್ತಾ ಡ್ರೈವಿಂಗ್ ಮಾಡಬಾರ್ದಲ್ವ, ಹಾಗಾಗಿ ಅವರು ಹಿಂದ್ಗಡೆ ಹೋದರು. ಹಾಗಾಗಿ ಮಾಮ ಇವಾಗ ಗಾಡಿ ಓಡಿಸ್ತಾ ಇದ್ದಾರೆ. ನಾವು ಸ್ವಲ್ಪ ಬೇಗ ಹೋಗಿ ಬೇಗ ಬಂದ್ರಾಯ್ತು ಅಂತೇಳಿನೇ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ 3:30 ಹಂಗೆ ಬಿಟ್ಟರೆ ಅಲ್ಲಿ 1 hour ಜರ್ನಿ ಅಂದರೆ 4:30 ಹಿಂಗೆ ರೀಚ್ ಆಗ್ತೀವಿ ಅಂತೇಳಿ ಎಲ್ಲ ಮಾತಾಡಿಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗೇ ಬಿಡ್ತು. ಹಾಗೆ ದಾರಿಲಿ ಹೋಗ್ಬೇಕಾದ್ರೆ ಈ ವಿಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ. ಪಾಪು ಗಾಡೀಲಿ ಮಲ್ಕೊಂಡ್ಬಿಟ್ಟಿದ್ದ, ಸ್ವಲ್ಪನೂ ಎದ್ದೇಳಲಿಲ್ಲ. ಒಂದು ಸ್ವಲ್ಪ ಹಾಗೆ ಎದ್ದ ಮತ್ತೆ ಮಲ್ಕೊಂಡ್ಬಿಟ್ಟ. ಹಾಗೆ ನಾನು ಊರು ಮುಟ್ಟಿದ ಮೇಲೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವಾಗ ಯಡ್ಯಾಪುರ ರೀಚ್ ಆದ್ವಿ. ಇಲ್ಲಿ ಯಡ್ಯಾಪುರದಲ್ಲಿ ನಮ್ಮ ರಿಲೇಷನ್ ಇದ್ದಾರೆ. ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ವ, ಅವರು ಸೋದ್ರ ಮಾವ ಇರೋದು. ಹಾಗಾಗಿ ಫೋನ್ ಮಾಡಿ ಹೇಳಿದರು ಬನ್ನಿ ಅಂತೇಳಿ ಬಂದಿದ್ದೀವಿ. ಇಲ್ಲೇ ಮನೆ ಮುಂದಾಶೆನೇ ನಂದಿ ಕೋಲು ಮತ್ತು ತೇರಿಗೆ ಹಾಕ್ತಾರಲ್ವ ಹಗ್ಗ, ಅದನ್ನು ಇವಾಗ ಇಲ್ಲಿ ಸಾಗಿಸ್ತಿದ್ದಾರೆ ನೋಡಿ. ಪಕ್ಕದೂರಿಂದ ಇಷ್ಟೊಂದು ಬಂಡಿಗಳು ಬರ್ತಾ ಇದೆ ನೋಡಿ. ನಾನು ಲಾಗಲ್ಲಿ ಹಾಗೆ ರಾ ವಿಡಿಯೋನೇ ಹಾಕ್ತೀನಿ ಕಂಟಿನ್ಯೂ ಆಗಿ. ಹಾಗೆ ವ್ಲಾಗ್ನ ಫುಲ್ ಎಂಡ್ವರೆಗೂ ನೋಡಿ.
ಪಾಪು ನೋಡಿ ಇವತ್ತು ಫಸ್ಟ್ ಟೈಮ್ ಅಲ್ವಾ ಹೊರಗಡೆ ಬಂದಿರೋದು, ಮತ್ತು ಅಲ್ಲಿ ಜಾತ್ರೆಯಲ್ಲಿ ತುಂಬಾ ಗದ್ದಲ ಇತ್ತು, ಮತ್ತು ಸೌಂಡೂ ಜಾಸ್ತಿ ಇತ್ತಲ್ವ, ಹಾಗಾಗಿ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಹಾಗಾಗಿ ಅಲ್ಲಿ ರಶ್ ಇತ್ತಲ್ವ, ಅಲ್ಲಿಂದ ಸ್ವಲ್ಪ ಹಿಂದ್ಗಡೆ ಕರ್ಕೊಂಬಂದು ಆಂಟಿ ಎತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದರು. ಆವಾಗ ಮತ್ತೆ ಸುಮ್ಮನೆ ಆಗಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಅಂದರೆ ಫಸ್ಟ್ ಟೈಮ್ ಅಲ್ವಾ ಹೊರಗಡೆ ಬಂದಿದ್ದು, ಅವನಿಗೊಂಥರ ಏನೋ ಚೇಂಜಸ್ ಅನ್ನಿಸ್ತಾ ಇದೆ, ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ.